ನಮ್ಮ ಹತ್ರ ಮಾತಾಡಬೇಕು ಅನ್ನೋರಿಗೆ ನಾವು ಅವಕಾಶನೇ ಕೊಡೋದಿಲ್ಲ. ನಾವು ಮಾತಾಡಬೇಕು ಅನ್ನೋರಿಗೆ ನಾವೇ ಅವಶ್ಯಕತೆ ಇರೋದಿಲ್ಲ ಅವರಿಗೆ. ಇಷ್ಟೇ ಅಲ್ವಾ ಜೀವನ. ನಮಸ್ತೆ ಸ್ನೇಹಿತರೆ, ಇವತ್ತು ಮಟನ್ನಲ್ಲಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ ಊಟಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಿಂದೆ ಅಜ್ಜಿ ಅವರೆಲ್ಲ ಈ ರೀತಿಯಾಗಿ ಮಟನ್ ಸಾಂಬಾರ್ನ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಮಸಾಲಾನ 2 ರೀತಿಯಾಗಿ ರುಬ್ಕೊಳ್ತೀನಿ. ಫಸ್ಟ್ ಮಸಾಲ ಬಂದ್ಬಿಟ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಮೀಡಿಯಂ ಸೈಜ್ ಅಲ್ಲಿ 3 ಇಂದ 4 ಹಾಕೊಂಡಿರೋದು. 2 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. ಹಾಗೆ 3 ಗಡ್ಡೆ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಪೆಪ್ಪರ್ ಕೂಡ ಹಾಕೊಂಡಿದ್ದೀನಿ. 3 ಇಂಚಷ್ಟು ಚಕ್ಕೆ ಹಾಗೆ 5 ಲವಂಗ ಕೂಡ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕೊಂಡು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಫಸ್ಟ್ ರುಬ್ಕೊಂಡಿರೋ ಮಸಾಲ ಏನಿದೆ ಸಪರೇಟ್ ಆಗಿ ಒಂದು ಬೌಲಿಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಫಸ್ಟ್ ಕಾಯಿ ಹಾಕೊಳ್ತಾ ಇದ್ದೀನಿ. ಕಾಯಿನ ಮೀಡಿಯಂ ಬೌಲಲ್ಲಿ 1 ಬೌಲ್ ಅಷ್ಟು ಹಾಕೊಂಡಿರೋದು. ಹಾಗೆ ಹುರ್ಗಡ್ಲೆ ಕೂಡ ಹಾಕೊಳ್ತಾ ಇದ್ದೀನಿ. ಹುರ್ಗಡ್ಲೆನ 1 ಸ್ಪೂನ್ ಅಷ್ಟು ಹಾಕೊಂಡಿರೋದು. ಜಾಸ್ತಿ ಹಾಕೊಂಡ್ರೆ ಸಾಂಬಾರ್ ಏನಿದೆ ಸ್ವಲ್ಪ ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ಹುರ್ಗಡ್ಲೆನ ಕಡಿಮೆನೆ ಹಾಕೊಂಡಿದ್ದೀನಿ. ಹಾಗೆ ಮೀಡಿಯಂ ಸೈಜ್ ಅಲ್ಲಿ ಅರ್ಧ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀನಿ. ಚಿಲ್ಲಿ ಪೌಡರ್ನ 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರ್ ಕೂಡ 2 ಸ್ಪೂನ್ ಅಷ್ಟು ಹಾಕೊಂಡಿರೋದು. ಹಾಗೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇಲ್ಲಿಗೆ 2 ಮಸಾಲ ಏನಿದೆ ಅದು ರೆಡಿ ಆಯಿತು. ಇಲ್ಲಿ ಮಟನ್ನ 1 kg ಅಷ್ಟು ತೊಗೊಂಡಿರೋದು. ಈಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆನ 4 ರಿಂದ 5 ಸ್ಪೂನ್ ಅಷ್ಟು ಹಾಕೊಂಡಿರೋದು. ಎಣ್ಣೆ ಬಿಸಿ ಆದಮೇಲೆ ಫಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮಸಾಲ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದಾದಮೇಲೆ ಸ್ವಲ್ಪ ಎಲ್ಲೋ ಪೌಡ್ರ್ ಕೂಡ ಹಾಕೊಳ್ತಾ ಇದ್ದೀನಿ. ಎಲ್ಲೋ ಪೌಡ್ರ್ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಟನ್ ಏನಿದೆ ಅದನ್ನ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈ ಮಟನ್ ಏನಿದೆ ಈ ಈರುಳ್ಳಿ ಮಸಾಲೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮೀಡಿಯಂ ಫ್ಲೇಮಲ್ಲಿ 5 ರಿಂದ 6 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಅಂದರೆ ಅಲ್ಲಲ್ಲೇ ತಿರುಗಿಸ್ಕೊಂಡು ಇದನ್ನ ಬೇಯಿಸ್ಕೊಳ್ತೀನಿ. ಹಾಗೆ ಈರುಳ್ಳಿ ಮಸಾಲದು ಸ್ವಲ್ಪ ನೀರು ಕೂಡ ಹಾಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಇದಾದ್ಮೇಲೆ ಮತ್ತೆ ಇನ್ನೊಂದು ಮಸಾಲ ಏನಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ನೀರು ಹಾಕೊಳ್ದೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ತೊಳೆದುಳಿದಿರೋ ನೀರು ಏನಿದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಸಾಂಬಾರಿಗೆ ಅಂದರೆ ಸ್ವಲ್ಪ ತೆಳ್ಳಗಿರಲಿ ಅಂದ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಟನ್ ಸಾಂಬಾರು ತುಂಬ ತೆಳ್ಳಗಿರಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಮಂದಾಗಿರಬೇಕು ಅಂತಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಿಂದು ಕ್ಯಾಪ್ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಷಲ್ ಬಂದುಬಿಟ್ಟು ಬರೀ 2 ಹಾಕ್ಕೊಂಡಿರೋದು. ಕುಕ್ಕರಿನ ವಿಷಲ್ ಏನಿದೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕುಕ್ಕರಿನ ಕ್ಯಾಪ್ ಓಪನ್ ಮಾಡ್ತಿದ್ದಾಗೇನೆ ಎಣ್ಣೆ ಏನಿದೆ ಅದು ತೇಲ್ತಾ ಇದೆ ಅಲ್ವಾ. ಮಟನ್ ಕೂಡ ಸ್ಮೂತಾಗಿ ಬೆಂದಿತ್ತು. ಇಲ್ಲಿಗೆ ಮಟನ್ ಸಾಂಬಾರ್ದು ರೆಸಿಪಿ ಏನಿದೆ ಅದು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಿಂದೆ ಅಜ್ಜಿಯವರು ಈ ಮೆಥಡಲ್ಲಿ ಮಾಡ್ತಾಯಿದ್ರು. ತುಂಬಾ ಟೇಸ್ಟಿ ಇರುತ್ತೆ. ಇದು ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.